ಸಿಎಂ ಅವರನ್ನ ಭೇಟಿಯಾಗೋದಕ್ಕೆ ಬಿಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ವ್ಯಕ್ತಿಯೊಬ್ಬ ಪೊಲೀಸರ ವಿರುದ್ಧ ಸಿಟ್ಟಾಗಿ ನನ್ನ ಬ್ಯಾಗಲ್ಲಿ ಬಾಂಬ್ ಇದೆ ಅಂತ ಹೆದರಿಸಿರುವಂತ ಘಟನೆ ಇವತ್ತು ನಡೆದಿದೆ. ಕೆಲ ಕಾಲ ಪೊಲೀಸರು ಕೂಡ ಗೊಂದಲಕ್ಕೊಳಗಾಗಿದ್ದಾರೆ. ಸಿಎಂ ಅನ್ನ ಭೇಟಿಯಾಗೋದಕ್ಕೆ ಅವಕಾಶ ಸಿಗುತ್ತೆ ಅಂತ ವ್ಯಕ್ತಿ ಬಂದಿದ್ದ, ಆದರೆ ಪೊಲೀಸರು ಬಿಡಲಿಲ್ಲ, ಪರ್ಮಿಷನ್ ಇಲ್ಲದೆ ಬಿಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಆದರೆ ನನ್ನ ಬ್ಯಾಗಲ್ಲಿ ಬಾಂಬ್ ಇದೆ ಅಂತ ಆತ ಹೆದರಿಸಿದ್ದಾನೆ. ಬ್ಯಾಗಲ್ಲಿ ಏನಿದೆ ಅಂತ ಪ್ರಶ್ನೆ ಕೇಳಿದಾಗ ನನ್ನ ಮೈ ಮುಟ್ಟಬೇಡಿ ಅಂತ ಹೇಳಿ ನನ್ನ ಬ್ಯಾಗಲ್ಲಿ ಬಾಂಬ್ ಇದೆ ಅಂತ ವ್ಯಕ್ತಿ ಹೆದರಿಸಿದ್ದಾನೆ. ಪೊಲೀಸರು ಒಮ್ಮೆ ಹೆದರಿದ್ದಾರೆ, ಗೊಂದಲಕ್ಕೊಳಗಾಗಿದ್ದಾರೆ. ಆ ವ್ಯಕ್ತಿಯನ್ನು ನೋಡಿದ ನಂತರ ಬೇರೆ ಕಡೆ ಹೋಗ್ತಾ ಇತ್ತು. ನೀವ್ ಹೇಳ್ದಂಗ ಅವರೇ ಕೇಳಲಿಲ್ಲ ಸ್ವಾಮಿ, ನೀವ್ ಹೇಳ್ದಂಗ ಅವರೇ ಕೇಳಲಿಲ್ಲ. ಯಾಕ್ರಿ ಚೀಟ್ ಮಾಡ್ತೀರಿ? ಹಿರಿಯ ನಾಗರಿಕರಿಗೆ ಈ ತರ ಒತ್ತಿಸಬಾರ್ದು. ಏನ್ ಮಾಡೋದ ನಾವು ಭಯೋತ್ಪಾದಕರ ಸಮಸ್ಯೆ ಇವರು ನಿಲ್ಲಿಸ್ತೀವಿ, ನೀವು ಮಾತಾಡಿ ಅಂದ್ರು. ಈ ಸ್ವಾಮಿ ಕಾರ್ ಬಂದಾಗ ನಿಲ್ಲಿಸ್ತೀವಿ, ನೀವು ಇವರು ಮುಖ್ಯಮಂತ್ರಿ ಕಾರ್ನ ಮಾಡಿ ಮತ್ತೆ ಹೋಗ್ರಿ. ಅವ್ರು ಹೇಳೋದು ನೀವು ಯಾಕೆ ಒಂಥರ ಈ ತರ ಚೀಟ್ ಮಾಡ್ಬೇಡ್ರಿ. ಆಯ್ತು, ಕಚೇರಿಯಲ್ಲಿ ಭೇಟಿ ಮಾಡಿ ಹೋಗಿ. ಫಾರ್ಮ್ ಇಟ್ಕೊಂಡಿದ್ದೀನಿ. ಚೀಟ್ ಮಾಡ್ಬೇಡ್ರಿ. ಆಯ್ತು, ಕಚೇರಿಯಲ್ಲಿ ಭೇಟಿ ಮಾಡಿ ಹೋಗಿ. ಫಾರ್ಮ್ ಇಟ್ಕೊಂಡಿದ್ದೀನಿ. ಚೀಟ್ ಮಾಡ್ಬೇಡ್ರಿ. ಆಯ್ತು, ಕಚೇರಿಯಲ್ಲಿ ಭೇಟಿ ಮಾಡಿ ಹೋಗಿ. ಫಾರ್ಮ್ ಇಟ್ಕೊಂಡಿದ್ದೀನಿ. ಸಿಎಂ ಅನ್ನು ಭೇಟಿಯಾಗಬೇಕು ಅಂತ ವ್ಯಕ್ತಿಯೊಬ್ಬರು ಬಂದಿದ್ರು, ಪೊಲೀಸರು ಅದಕ್ಕೆ ಅಡ್ಡಿಪಡಿಸಿದ್ರು ಅನ್ನೋ ಕಾರಣಕ್ಕಾಗಿ ಪೊಲೀಸರ ಜೊತೆಗೆ ಜಗಳ ಆಡಿ ಕೊನೆಗೆ ನನ್ನ ಬ್ಯಾಗಲ್ಲಿ ಬಾಂಬ್ ಇದೆ ಅಂತ ವ್ಯಕ್ತಿ ಹೇಳಿರುವಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಕೊನೆಗೂ ಕೂಡ ಆತನಿಗೆ ಮನವಿ ಕೊಡೋದಕ್ಕೆ ಪೊಲೀಸರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅನ್ನುವಂಥ ಡೀಟೇಲ್ ಕೂಡ ಲಭ್ಯ ಆಗ್ತಾ ಇದೆ. ಅಂದರೆ ಪೊಲೀಸರೇ ಆ ಮನವಿಯನ್ನು ಸ್ವೀಕರಿಸಿದ್ದಾರೆ ಅನ್ನೋ ಡೀಟೇಲ್ ಕೂಡ ಸಿಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.